ಹಾಯ್ ಎವ್ರಿವನ್, ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ. ಸಮ್ಮರ್ ಸ್ಟಾರ್ಟ್ ಆಗ್ತಿದ್ದಂಗೆ ಬಾಡಿ ಹೀಟ್ ಕೂಡ ಜಾಸ್ತಿ ಆಗುತ್ತೆ. ಬಾಡಿ ಹೀಟಿಂದ ಕಣ್ಣುರಿಯೋದು, ಕಾಲು ಉರಿಯೋದು ಇದೆಲ್ಲ ಪ್ರಾಬ್ಲಮ್ಗೂ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದ್ರ ಹೆಸರು ಗೋಂದ್ ಅಂತ. ಇದನ್ನು ಗೋಂದ್ ಕಾಟೀರ ಮತ್ತು ಬಾದಾಮ್ ಗೋಂದ್ ಅಂತ ಕೂಡ ಕರೀತಾರೆ. ಇದು ನಿಮಗೆ ಎಲ್ಲ ಜನರಲ್ ಸ್ಟೋರ್ಸ್ಗಳಲ್ಲಿ ಕೂಡ ಅವೈಲಬಲ್ ಇರುತ್ತೆ. ನೀವು ಎಲ್ಲಿ ಬೇಕಾದರೂ ತೊಗೋಬೋದು. ಇದನ್ನು ನೀವು ಓವರ್ ನೈಟ್ ನೆನೆ ಹಾಕಬೇಕು. ಹೌದು, ಇವಾಗ ನಾಳೆ ಅರ್ಲಿ ಮಾರ್ನಿಂಗ್ ಕುಡಿತೀರಾ ಅಂದರೆ ಈ ಡ್ರಿಂಕ್ನ ನೀವು ನೈಟೇ ಈ ಗೋಂದ್ ಕಾಟೀರ ಅನ್ನೋದನ್ನು ನೆನೆ ಹಾಕಬೇಕು. ಇದು ಸ್ವಲ್ಪ ಹಾಕಿದ್ರೆ ಸಾಕು, ಅದನ್ನೇ ಒಂದು ಬೌಲ್ ಫುಲ್ಲು ಜಲ್ಲಿ ಥರ ಫಾರ್ಮ್ ಆಗುತ್ತೆ. ಇನ್ನು ನಾನು ಇನ್ನೊಂದು ಬೌಲಲ್ಲಿ ಸಬ್ಜಾ ಸೀಡ್ಸ್ ಕೂಡ ಓವರ್ ನೈಟೇ ನೆನೆ ಹಾಕ್ತಾಯಿದ್ದೀನಿ. ಇದನ್ನು ನೀವು ನಿಮಗೆ 10 ಮಿನಿಟ್ಸಲ್ಲೇ ನೆನೆ ಹಾಕೋಬೋದು. ಬೇಕು ಅಂದರೆ ಬೇಕಾದ್ರೆ ನೀವು ಮಾರ್ನಿಂಗೇ ನೆನೆಸ್ಬೋದು. ಇದನ್ನು ನಾನು ಎರಡೂ ಓವರ್ ನೈಟೇ ನೆನೆ ಹಾಕ್ತಾಯಿದ್ದೀನಿ. ಸಬ್ಜಾ ಸೀಡ್ಸು ಕೂಡ ಬಾಡಿ ಹೀಟ್ನ ತುಂಬ ಬೇಗ ಕಮ್ಮಿ ಮಾಡುತ್ತೆ, ಎಸ್ಪೆಷಲಿ ಗೋಂದು. ಈ ಗೋಂದ್ ಕಾಟೀರನ ನೀವು ರೆಗ್ಯುಲರ್ ಆಗಿ ಡೈಲಿ ಸೇವಿಸ್ತಾ ಬಂದರೆ ನಿಮ್ಮ ಬಾಡಿ ಓವರ್ ವೆಯ್ಟ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಎಸ್ಪೆಷಲಿ ಇದು ಹೀಟ್ನ ಕಮ್ಮಿ ಮಾಡೋದ್ರಲ್ಲಿ ತುಂಬ ಬೇಗ ಹೀಟ್ ಕಮ್ಮಿ ಮಾಡುತ್ತೆ, ಬಾಡಿ ಹೀಟು. ಈ ಹೀಟಿಂದ ಕಣ್ಣೆಲ್ಲ ಉರಿಯೋದು, ಕಣ್ಣು ಕೆಂಪಾಗೋದು ಮತ್ತು ಅಂಗಾಲೆಲ್ಲ ಬಿರುಕು ಬಿಡೋದು, ಅಂಗಾಲು ಉರಿಯೋದು, ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದು ಅಂತಲೇ ಹೇಳ್ಬೋದು. ಹೌದು, ಕೆಲವ್ರಿಗೆ ಹೀಟಿಂದಾಗಿ ಮುಖದಲ್ಲೆಲ್ಲ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಅಂಥವ್ರು ಕೂಡ ಈ ಡ್ರಿಂಕ್ನ ಟ್ರೈ ಮಾಡ್ಬೋದು. ಇದನ್ನು ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಪ್ರೆಗ್ನೆಂಟ್ ಲೇಡೀಸು ಎಲ್ಲರೂ ಕುಡಿಬೋದು. ಇದನ್ನು ಏನೂ ತೊಂದರೆ ಆಗೋಲ್ಲ, ಬೇಗ ಬಾಡಿ ಹೀಟ್ ಕಮ್ಮಿ ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ನೀವು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು. ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಅವರು ಕೂಡ ಕುಡಿಬೋದು. ಮಾಮೂಲಿ ನೀವು ಕುಡಿತೀರಾ ಅಲ್ವಾ ಎಳ್ನೀರನ್ನ, ಅದಕ್ಕೆ ಈ ಥರ ಕುಡಿಯೋದ್ರಿಂದ ಬಾಡಿ ತುಂಬ ಬೇಗ ತಂಪಾಗುತ್ತೆ. ನೋಡಿ, ಓವರ್ ನೈಟ್ ನೆನೆಸಿದ ಮೇಲೆ ಅದು ಫುಲ್ಲು ಜಲಿ ಥರ ಫಾರ್ಮ್ ಆಗಿರುತ್ತೆ. ಇದನ್ನು ಮಕ್ಳಿಗೂ ಕೊಡ್ಬೋದು, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ, ಫಸ್ಟು ಈ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಗ್ಲಾಸ್ಗೆ ನಾನಿಲ್ಲಿ 2 ಸ್ಪೂನಷ್ಟು ಕಲ್ಸಕ್ಕರೆ ತೊಗೋತಾ ಇದ್ದೀನಿ. ಕಲ್ಸಕ್ಕರೆ ಜೊತೆಗೆ 1 ಸ್ಪೂನಷ್ಟು ನೆನೆ ಹಾಕಿರೋ ಸಬ್ಜಾ ಸೀಡ್ಸು. ನೀವು 2 ಸ್ಪೂನ್ಸ್ ಬೇಕಾದ್ರೂ ಹಾಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಮತ್ತು ನಾನಿಲ್ಲಿ ಗೋಂದ್ ಕಾಟಿರೋ ನೈಟ್ ನೆನೆ ಹಾಕಿರೋ ಗೋಂದು ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ನೀವು ಎಳ್ನೀರನ್ನ ಹಾಕ್ಕೊಂಡು ಕುಡಿಬೋದು. ಇದಕ್ಕೆ ನಿಂಬೆಹಣ್ಣು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಹಾಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ನೀವು ಅಷ್ಟೇ ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಮತ್ತೆ ಕುಡಿಬೇಕು ಅನಿಸುತ್ತೆ. ಇದನ್ನು ವಾರಕ್ಕೆ ಒಂದ್ಸರಿನಾದ್ರೂ ಕುಡಿಬೋದು, ಇಲ್ಲ 3 ಡೇಸ್ ಒಂದ್ಸಾದ್ರೂ ಕುಡಿಬೋದು. ಇಲ್ಲ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಈ ಡ್ರಿಂಕ್ನೇ ಕುಡಿಬೋದು. ಅದು ಎಳ್ನೀರು ಬದಲು ಬೇಕಾದರೆ ನೀವು ಲೆಮನ್ ವಾಟರ್ ಹಾಕ್ಕೊಂಡು ಡೈಲಿ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಏನು ನೋಡ್ತಾ ಇದ್ದೀರಾ, ವಿಡಿಯೋ ಕಂಟೆಂಟ್ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.